ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಯ್ಯಯ್ಯೋ ಅಮ್ಮೋರೆ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನೀವು ಬನ್ನಿ ಈ ಕಡೆ, ಇದೆಲ್ಲ ನನ್ನ ಕೆಲಸ. ಅಯ್ಯೋ ಅಕ್ಕ, ನಾವ್ ತಿಂದಿರೋ ಪಾತ್ರೆ ತೊಳೆದ್ ಕಷ್ಟನಾ? ಬಿಡಿ, ನಾನು ಮಾಡ್ತೀನಿ. ಇಲ್ಲ ಇಲ್ಲ, ಇದೆಲ್ಲ ನನ್ನ ಕೆಲಸ, ಇದನ್ನ ನಾನು ನೋಡ್ಕೊಂತೀನಿ. ಅಲ್ಲ ಅಕ್ಕ, ನೀವು ಮೊದಲು ಅಕ್ಕ ಅನ್ನೋದನ್ನ ನಿಲ್ಸಿ, ನೀಲ ಅಂತ ಕರೀರಿ. ಇಲ್ಲ, ನಾನು ನಿಮ್ಮನ್ನ ಅಕ್ಕ ಅಂತಾನೆ ಕರೆಯೋದು. ಬಿಡಿ ಇಲ್ಲಿ. ಏನದು ಗಲಾಟೆ? ಅಮ್ಮ, ಅದು ಚಿಕ್ಕಮ್ಮವರು ಪಾತ್ರೆ ಎಲ್ಲ ತೊಳಿತಾ ಇದ್ರು. ಇದು ನನ್ನ ಕೆಲಸ, ನಾನೇ ಮಾಡ್ತೀನಿ ಅಂತ ಹೇಳಿದೆ. ಮನೆ ಕೆಲಸ ಮಾಡೋದು ನನ್ಗೇನ್ ಕಷ್ಟ ಇಲ್ಲ, ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅತ್ತೆ. ಈ ಮನೆಗೆ ಕೆಲವು ರೂಲ್ಸ್ ಇದೆ. ರೂಲ್ಸ್ ಅಂದ್ರೆ ಏನು ಅಂತ ಅರ್ಥ ಆಗತ್ತಾ? ಈ ಮನೆಗೆ ಕೆಲವು ಪದ್ಧತಿಗಳಿದೆ, ಅದನ್ನ ಹಾಗೆ ಇರೋದಿಕ್ ಬಿಟ್ಬಿಡು. ಏನೋ ಮಾಡ್ತೀನಿ, ಏನೋ ಬದಲಾಯಿಸ್ತೀನಿ ಅಂತ ಏನೇನೋ ಮಾಡಕ್ ಹೋಗಿ ನಮ್ ಕೋಪನ ಇನ್ನೂ ಜಾಸ್ತಿ ಮಾಡ್ಬೇಡ. ನನ್ನ ಮಗ ತೀರ್ಥನ್ ಮದ್ವೆ ಬಗ್ಗೆ ನೂರಾರು ಕನಸುಗಳು ಇಟ್ಕೊಂಡಿದ್ವಿ, ಆದ್ರೆ ಅದೆಲ್ಲ ಈಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ನೋಡು, ಆರ್ತಿ ಎತ್ತಿದ ತಕ್ಷಣ ನಾನಿನ್ನ ಸೊಸೆಯಾಗಿ ಒಪ್ಕೊಂಡೆ ಅಂತ ಮಾತ್ರ ಅನ್ಕೋಬೇಡ. ಹಾಗೆ ಮುಂದಿನ ಶಾಸ್ತ್ರಗಳು ನಿನ್ ಮದ್ವೆ ನಡೆದಷ್ಟೇ ದಿಢೀರಂತ ನಡೆದು ಬಿಡುತ್ತೆ ಅಂತಾನು ಅನ್ಕೋಬೇಡ. ಅದೆಲ್ಲ ನಡೆಯೋದಿಕ್ಕೆ ಕೆಲವು ದಿನಗಳಾಗುತ್ತೆ. ಅಲ್ಲಿವರೆಗೂ ನೀ ಹೇಗಿದ್ಯೋ ಹಾಗೆ ಇದ್ಬಿಡು. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? ಅರ್ಥ ಆಯ್ತು. ತಪ್ಪಾಯ್ತು. ನಾನು ನಿಮ್ಮನ್ನ ಅತ್ತೆ ಅಂತ ಕರಿಬಾರ್ದ? ಪರವಾಗಿಲ್ಲ, ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಾನು ನಿಮ್ಮನ್ನ ಅತ್ತೆ ಅಂತ ಕರೆಯಲ್ಲ. ಪ್ರತಿ ಹೆಣ್ಣಿಗೂ ದೊಡ್ಡ ಸೌಭಾಗ್ಯ ಈ ಮಾಂಗಲ್ಯ. ಮದ್ವೆ ಹೆಣ್ಣಿನ ಜೀವನನ ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ನನ್ನ ಜೀವನನೂ ಬದಲಾಯಿಸಿದೆ. ಆದ್ರೆ ಸಿಕ್ಕಿರೋ ಇದ್ ಬದುಕಿಗೋಸ್ಕರ ನಾನು ಸಂತೋಷ ಪಡ್ಬೇಕಾ, ದುಃಖ ಪಡ್ಬೇಕಾ, ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಕನ್ಸಲ್ಲೂ ಅನ್ಕೊಳ್ದೆ ಇರೋದು ನನಗ್ ಸಿಕ್ಕಿದೆ. ಆದ್ರೆ ನಿಮ್ ಕನ್ಸುಗಳೆಲ್ಲ ಮುರಿದು ಬಿದ್ದಿದೆ. ಖುಷಿ ನನ್ ಪಾಲ್ಗಾದ್ರೆ ನೋವು, ದುಃಖ ನಿಮ್ ಎಲ್ಲರ ಪಾಲಾಗಿದೆ. ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಹುಶಃ ನನಗೆ ಅಮ್ಮ ಅಂತ ಇದ್ದಿದ್ರೆ ಅವಳ ಹತ್ರ ಇದನ್ನೆಲ್ಲ ಹೇಳ್ಕೊಂಡು ಅವಳ ಮಡ್ಲಲ್ಲಿ ಮಲ್ಗಿ ಜೋರಾಗತ್ತು ನನ್ ಮನ್ಸನ್ನ ಹಗುರ ಮಾಡ್ಕೊತಿದ್ನೇನೋ. ಆದ್ರೆ ನನ್ ಚಿಕ್ಕವಳಾಗಿದ್ದಾಗ್ಲೇ ಅಮ್ಮನ್ ಕಳ್ಕೊಂಡ್ಬಿಟ್ಟೆ. ಅಮ್ಮನ್ ಪ್ರೀತಿನೇ ನೋಡ್ದವಳಲ್ಲ ನಾನು. ನಿಮ್ಮನ್ನ ನೋಡ್ತಿದ್ರೆ ನನಗ್ ನಮ್ಮಮ್ಮನೇ ಅನ್ಸುತ್ತೆ. ನಿಮ್ಗೆ ನನ್ನ ಮೇಲಿರೋ ಸಿಟ್ಟು ನ್ಯಾಯವಾದ್ದೆ. ಅದಕ್ಕೆ ನನ್ಗೇನು ಬೇಜಾರಿಲ್ಲ. ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಆದ್ರೆ ಈ ಮನಸ್ತಾಪ ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ ಅಂತ ಹೇಳಬಲ್ಲೆ. ತಪ್ಪಾಯ್ತು. ನಿಮ್ಮನ್ನ ನನ್ನ ಅತ್ತೆ ಅಂತ ಕರೆಯಲ್ಲ. ನೀವಾಗ ನೀವೇ ನನ್ನ ಸುಮ್ಮಿ ಅಂತ ಕರೆಯೋವರೆಗೂ ನಾನು ನಿಮ್ಮನ್ನ ಅತ್ತೆ ಅಂತ ಕರೆಯಲ್ಲ.
ಅಮ್ಮೋರೆ ನನ್ನ ಕೆಲಸ ಎಲ್ಲ ಮುಗೀತು, ನೀವು ಹೋಗಿ ಮಲ್ಕೊಳ್ಳಿ. ಕೌನ್ಸಿಲರ್ ಸಾಹೇಬ್ರು ಎಲ್ಲಿ ಹೋಗಬೇಕು ಅಂತ ಹೇಳಲೇ ಇಲ್ಲ. ನಾನು ಎಲ್ಲಿ ಮಲ್ಗೋದು? ಸಾಹೇಬ್ರು ಎಲ್ಲಿರ್ತಾರೆ? ಅಮ್ಮೋರೆ ಇಲ್ಲೇ ಯಾಕೆ ನಿಂತಿದ್ದೀರಾ? ಹೋಗಿ. ಹಾಂ. ಸರಿ ಸರಿ, ಓಕೆ. ನಾನು ನಾಳೆ ಬಂದೆಲ್ಲ ಮಾತಾಡ್ತೀನಿ. ಕ್ಯಾಂಪೇನಿಂಗ್ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊಳ್ಳಿ. ದುಡ್ಡಿನ ಬಗ್ಗೆ ನೀವು ಚಿಂತೆ ಮಾಡ್ಬಿಡಿ ಅಂತ ಹೇಳಿದ್ನಲ್ಲ. ಓಕೆ. ಸುಮ್ನವ್ರೆ, 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 ಸುಮ್ನವ್ರೆ. ಸುಮ್ಮನವ್ರೆ, ಇಲ್ಲಿ ಯಾಕೆ ಮಲಗಿದ್ದೀರಿ? ಅಮ್ಮೋರೆ ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಇಲ್ಲಿ ಯಾಕೆ ಮಲಗಿದ್ದೀರಾ? ನೀಲಮ್ಮ, ನನ್ನ ರೂಮ್ ಎಲ್ಲಿದೆ ಅಂತ ಹೇಳಕ್ಕಾಗಲ್ವ ಇವ್ರಿಗೆ? ಅಪ್ಪೋರೆ ಅದು ನೀವು ಮಲ್ಕೊಳ್ಳಿ. ಸುಮ್ಮನೆ ನನ್ನ ರೂಮಿಗೆ ಬನ್ನಿ. ನೀವು ಇಲ್ಲೇ ಯಾಕೆ ಮಲ್ಕೊಂಡಿದ್ರಿ ಸುಮ್ಮನವ್ರೆ? ಸುಮ್ಮನವ್ರೆ, ನೀವ್ ಈ ಮನೆ ಸೊಸೆ ಅಂತ ನಾನು ಹೇಳಿಲ್ವಾ? ನೀವ್ಯಾಕೆ ಅಡ್ಗೆ ಮನೇಲಿ ಹೋಗಿ ಮಲ್ಕೊಂಡಿದ್ರಿ? ಎಲ್ಲರೂ ಹೋಗ್ಬಿಟ್ರು. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸಾಹೇಬ್ರೆ. ನಿಮ್ಮ ರೂಮ್ ಎಲ್ಲಿದೆ ಅಂತಾನೂ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ನಿಮಗೆ ನಮ್ಮ ರೂಮ್ ತೋರಿಸಿಲ್ಲ ಅಲ್ವಾ? ಸುಮ್ಮನವ್ರೆ, ನೀವೀಗ ನನ್ನ ಹೆಂಡತಿ. ಈ ಮನೆಯಲ್ಲಿ ಒಬ್ಬ ಸೊಸೆಗಿರೋ ಅಧಿಕಾರ ಹಕ್ಕು ನಿಮಗೂ ಇದೆ. ದಯವಿಟ್ಟು ಕೆಲಸವ್ರು ಹಾಗೆ ನಡ್ಕೋಬೇಡಿ. ಫ್ರೀ ಆಗಿರಿ. ಬನ್ನಿ.
ಇದೇ ನನ್ನ ರೂಮ್, ಅಂದ್ರೆ ನಮ್ಮ ರೂಮ್. ಹಲೋ, ಇದೇ ನಮ್ಮ ರೂಮ್. ಹೇಗಿದೆ? ಚೆನ್ನಾಗಿದೆ. ನೆಲ ನೋಡ್ಬಿಟ್ಟು ಹೇಳ್ತಿದ್ದೀರಲ್ಲ, ರೂಮ್ ನೋಡ್ಬಿಟ್ಟು ಹೇಳಿ. ಚೆನ್ನಾಗಿದೆ. ಬರೀ ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ. ನಾವು ಕೊಟ್ಕೆ ಅಂತ ಮನೇಲಿದ್ದವ್ರು ಸಾಹೇಬ್ರೆ. ಇದೆಲ್ಲ ನಮಗೆ ಅರಮನೆ ಹಂಗೆ ಕಾಣಿಸುತ್ತೆ. ಅರಮನೆ ಅಷ್ಟು ದೊಡ್ಡದೇನಿಲ್ಲ. ನಮ್ಮಪ್ಪ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟೋದಿರ್ಲಿ, ಜಾಗನೂ ತಗೊಳಕ್ಕಾಗಲ್ಲ. ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ನನ್ನಿಂದ ನಿಮ್ಮಪ್ಪ ಮನೆ ಬಿಟ್ಟು ಹೋದ್ರು. ಸುಮನ ಅವರೇ, ನಾನು ನಿಮ್ಗೇನು ಹೇಳಿದೆ? ನಮ್ಮಪ್ಪನ ಕೋಪ ತುಂಬಾ ಬೇಗ ಕರಗುತ್ತೆ. ಅವ್ರ ಮನೆಗೆ ವಾಪಸ್ ಬರ್ತಾರೆ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿದ್ದೆ ಬರ್ತಾ ಇದೆಯಾ? ಸರಿ, ಹಾಗಾದ್ರೆ ಮಲ್ಕೊಳ್ಳಿ. ಸಾಹೇಬ್ರೆ, ಯಾರ ಹತ್ರನೂ ಒಂದು ಮಾತು ಅನ್ಸ್ಕೊಳ್ದೇ ಇರೋರು, ಯಾರ ಮನ್ಸ್ಗೂ ನೋವು ಮಾಡ್ತಿರೋ ನೀವು, ನನ್ನಿಂದಾಗಿ ನಿಮ್ಮ ಮನೆಯವ್ರ ಮನಸ್ಸೇ ನೋಯಿಸೋ ಹಾಗಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನೇ ಇದುವರೆಗೂ ಕ್ಷಮೆ ಕೇಳಲಿಲ್ಲ. ಕೌನ್ಸಿಲರ್ ಸಾಹೇಬ್ರೆ, ಅದು ಮನೆಯವ್ರ ಮನಸ್ಥಿತಿ ಸರಿ ಹೋಗೋವರೆಗೂ ನಾವಿಬ್ರು ದೂರ ದೂರನೇ ಇರಬೇಕಾಗತ್ತೆ. ಯಾಕೆ ನಗ್ತಿದ್ದೀರಾ? ಏನಿಲ್ಲ, ಇದೆಲ್ಲ ಸಿನಿಮಾದಲ್ಲಿ ನೋಡಿದ್ದೆ. ಆದ್ರೆ ಇವಾಗ ನನ್ನ ಲೈಫಲ್ಲೂ ನಡೀತಾ ಇದೆಯಲ್ಲ ಅಂತ ನಗು ಬಂತು ಅಷ್ಟೆ. ಸರಿ, ನೀವು ಒಳಗೆ ಮಲ್ಕೊಳ್ಳಿ, ನಾನು ಆಚೆ ಮಲ್ಕೋತೀನಿ. ಸಾಹೇಬ್ರೆ,